ಇಲಾಖೆಯ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರೇ, ಮುಖ್ಯ ಸಚೇತಕರಾದಂಥ ಶ್ರೀ ಸಲೀಂ ಅಹಮದ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಜೀರ್ ಅಹಮದ್ ಅವರೇ, ಶಾಸಕರಾದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರೇ, ಶ್ರೀ ಆಶಿಫ್ ಶೇಟ್ ಅವರೇ, ಪರಿಷತ್ತಿನ ಸದಸ್ಯರಾದಂಥ ಅಬ್ದುಲ್ ಜಬ್ಬಾರ್ ಅವರೇ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಅಲ್ತಾಫ್ ಖಾನ್ ಅವರೇ, ಹಜ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಜುಲ್ಫಿಕರ್ ಆಲಿ ಖಾನ್ ಅವರೇ, ನಾವು ಟಿಪ್ಪು ಅಂತ ಕರೆಯೋದು ಯಾವಾಗಲೂ, ಇತರ ಎಲ್ಲ ಹಜ್ ಸಮಿತಿಯ ಸದಸ್ಯರುಗಳೇ, ಇತರ ಎಲ್ಲ ಮುಸಲ್ಮಾನ್ ಸಮುದಾಯದ ಮುಖಂಡರುಗಳೇ, ಹಜ್ ಯಾತ್ರೆಗೆ ಹೊರಟಿರ್ತಕ್ಕಂಥ ಎಲ್ಲ ಮುಸಲ್ಮಾನ್ ಬಾಂಧವರೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇತರ ಎಲ್ಲ ಸ್ನೇಹಿತರೆ, ಕರ್ನಾಟಕ ಹಜ್ ಸಮಿತಿಯವರು ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ. ನನಗೆ ಬರಲೇಬೇಕು ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಮತ್ತು ರಹೀಂ ಖಾನ್ ಅವರು ಇಬ್ಬರು ಕೂಡ ನೀವು ಯಾವಾಗಲೂ ತಪ್ಪಿಸ್ಕೊಂಡಿಲ್ಲ, ಈ ಕಾರ್ಯಕ್ರಮಕ್ಕೂ ಕೂಡ ತಪ್ಪಿಸ್ಕೋಬಾರ್ದು ಅಂತ ಹೇಳಿದ್ರು. ನಾನು ಬಂದೇ ಬರ್ತೀನಿ ಅಂತ ಹೇಳಿದೆ. ಆದರೂ ಕೂಡ ಅವರು ಜಮೀರೇ ಇಲ್ಲ, ಇವತ್ತು ಕೇಳಕ್ಕೆ ಹೋಗಿರ್ಬೇಕು. ಹಾಗಾಗಿ ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತು ಹಜ್ ಯಾತ್ರಿಕರ ವಿಮಾನಯಾನದ ಉದ್ಘಾಟನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಮುಸ್ಲಿಮನು ಕೂಡ ತನ್ನ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಹಜ್ ಯಾತ್ರೆಗೆ ಹೋಗಲೇಬೇಕು. ಇದು 5 ಆಧಾರ ಸ್ತಂಭಗಳಲ್ಲಿ ಹಜ್ ಯಾತ್ರೆನೂ ಕೂಡ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಒಂದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿಯೊಬ್ಬ ಆರ್ಥಿಕವಾಗಿ ಸಬಲನಾಗಿರ್ತಕ್ಕಂಥವನು, ಆರೋಗ್ಯವಂತನಾಗಿರ್ತಕ್ಕಂಥವನು ಒಮ್ಮೆ ಆದರೂ ಕೂಡ ಹಜ್ ಯಾತ್ರೆಯನ್ನು ಮಾಡಬೇಕು. ಹಜ್ ಯಾತ್ರೆಯನ್ನು ಮಾಡಿದ್ರೆ ಅವರ ಪಾಪಗಳೆಲ್ಲ ಕೂಡ ಕ್ಷಮಿಸಲ್ಪಡುತ್ತವೆ ಅಂತಕ್ಕಂಥ ಮಾತುಗಳನ್ನು, ಈ ಥರದ ನಂಬಿಕೆ ಕುರಾನ್ನಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಮಾತನ್ನು, ಕುರಾನ್ನಲ್ಲಿರ್ತಕ್ಕಂಥ ಮಾತುಗಳನ್ನು, ಈಗ ಅಪರಾಧ ಮಾಡದೇ ಇರ್ತಕ್ಕಂಥವನು ಒಬ್ಬನ ಕೊಂದಾಕಿದ್ರೆ ಅದು ಇಡೀ ಮನುಕುಲವನ್ನೇ ಕೊಂದಾಕ್ದಾಗಿ, ಒಬ್ಬರನ್ನ ಉಳಿಸಿದ್ರೆ ಇಡೀ ಮನುಕುಲವನ್ನೇ ಉಳಿಸಿದಾಗ ಆಗ್ತದೆ. ಅದರಿಂದ ಪ್ರತಿಯೊಬ್ಬರೂ ಕೂಡ
ಹಜ್ ಯಾತ್ರೆಯನ್ನು ಮಾಡುವಾಗ ನಿಷ್ಕಲ್ಮಸದಿಂದ ಶ್ರದ್ಧೆಯಿಂದ ಹಜ್ ಯಾತ್ರೆಯನ್ನು ಮಾಡಬೇಕು. ನಾನು ಕೇಳಿದೆ, ಈಗ ಒಬ್ಬರಿಗೆ ನಾನು ಪಾಸ್ಪೋರ್ಟನ್ನು ವಿತರಣೆ ಮಾಡುವಾಗ ಒಬ್ಬನ ಕೇಳಿದೆ, ಎಷ್ಟು ದಿನ ಇರ್ತೀರಿ ನೀವು ಅಂತ. 46 ದಿನ ಇರ್ತೀನಿ ಅಂತ ಹೇಳಿದ್ರು. ಆ 46 ದಿನ ಇರುವಾಗ ಪ್ರಾರ್ಥನೆ ಮಾಡ್ತಲೇ ಇರಬೇಕು. ಪ್ರಾರ್ಥನೆ ಮಾಡುವಾಗ ನಮ್ಮ ಸರ್ಕಾರಕ್ಕೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ನಾನು ಇವತ್ತು ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತಂದರೆ ಯಾವ ಧರ್ಮನೂ ಕೂಡ ದ್ವೇಷ ಮಾಡಿ ಅಂತ ಹೇಳಲ್ಲ. ಪ್ರೀತಿಸು, ಇನ್ನೊಬ್ಬರನ್ನ ಕರುಣೆಯಿಂದ ನೋಡು, ಇನ್ನೊಬ್ಬರಿಂದ ಭ್ರಾತೃತ್ವದಿಂದ ನೋಡು ಅಂತ ಹೇಳ್ತದೆ ಹೊರತು ದ್ವೇಷ ಮಾಡಿ ಅಂತ ಹೇಳಲ್ಲ, ಪ್ರೀತಿಸಿ ಅಂತ ಹೇಳ್ತದೆ. ನಿಜವಾದ ಧರ್ಮ ಯಾವುದು ಗೊತ್ತಾ? ನಿಜವಾದ ಧರ್ಮ ಮಾನವೀಯತೆ. ನಿಜವಾದ ಧರ್ಮ ಮಾನವೀಯತೆ. ಮನುಷ್ಯನನ್ನ ದ್ವೇಷಿಸಬಾರದು ಯಾವಾಗಲೂ ಕೂಡ. ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥದ್ದೇ ಮಾನವೀಯತೆ. ಇದೇ ನಿಜವಾದಂಥ ಧರ್ಮ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೆಲ್ಲ ಯಾತ್ರೆಗೆ ಹೊರಟಿದ್ದೀರಿ, ಹಜ್ ಯಾತ್ರೆಗೆ ಹೊರಟಿದ್ದೀರಿ, ಒಳ್ಳೆಯದಾಗಲಿ ನಿಮಗೆ. ವಿಮಾನಯಾನ ಸುಖವಾಗಿರಲಿ, ಮತ್ತು ಆರೋಗ್ಯವಂತರಾಗಿ ನೀವು ವಾಪಸ್ ಬರ್ರಿ. ಅಲ್ಲಿ ಇರೋವರೆಗೂ ಕೂಡ ರಾಜ್ಯಕ್ಕೆ ಒಳ್ಳೆಯದಾಗಲಿ, ನಮ್ಮ ಮಂತ್ರಿಮಂಡಲಕ್ಕೆ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ಇನ್ನೊಬ್ರಿಗೆ ಒಳ್ಳೆಯದಾಗಕ್ಕೆ. ಯಾವಾಗಲೂ ಕೂಡ ದೇವರು ನಮ್ಮನ್ನು ರಕ್ಷಣೆ ಮಾಡೋದು ಯಾವಾಗಪ್ಪ ಅಂತಂದರೆ, ನಮ್ಗೆ ಒಳ್ಳೇದು ಮಾಡೋದು ಯಾವಾಗಪ್ಪ ಅಂತಂದರೆ, ನಾವು ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿದಾಗ ಮಾತ್ರ. ನಮಗೆ ಒಳ್ಳೇದು ಮಾಡಿ ಅಂತ ಕೇಳ್ಕೊಳ್ಳೋದಲ್ಲ, ಇನ್ನೊಬ್ರಿಗೆ ಒಳ್ಳೇದು ಮಾಡಲಿ, ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡಲಿ, ಮಾನವೀಯತೆ ಮೆರೆಯೋಣ ಅಂತಕ್ಕಂಥ ಭಾವನೆ ಯಾರಲ್ಲಿ ಇರ್ತದೆ ಅವರು ನಿಜವಾದಂಥ ಮನುಷ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಹಜ್ ಯಾತ್ರೆಗೆ ಅನೇಕ ಸಹಾಯಗಳನ್ನು ಮಾಡಿದ್ದೇನೆ. ಈಗ ಮಂಗಳೂರಿನಲ್ಲಿ 20 ಕೋಟಿ ರೂಪಾಯಿ ಅದರಲ್ಲಿ ಈಗ ಅವನು ಕೂಡ 20 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಮಂಗಳೂರಿಗೆ ಕೊಟ್ಟಿದ್ದೀನಿ, ಹುಬ್ಳಿ ಘೋಷಣೆ ಮಾಡಿದ್ದೀನಿ. 26-27 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ. ಹಜ್ ಭವನ ಮಾಡೋಕ್ಕೂ ಕೂಡ ಇಲ್ಲಿಗೂ ಕೂಡ ಮಾಡಿದ್ದೀನಿ. ಇನ್ನೂ ಏನಾದರೂ ಬೇಕಾದರೂ ಮಾಡಿಕೊಡ್ತೀನಿ. ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ. ಈ ಹಜ್ ಭವನದಲ್ಲಿ ಈ ತರಬೇತಿ ಕೊಡ್ತಕ್ಕಂಥದ್ದು ಅದು IAS, IPS, IFS, KAS ಅದು ಮಾಡ್ತಕ್ಕಂಥ ಜನರಿಗೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ನಮ್ಮ ಸರ್ಕಾರನೂ ಕೂಡ ನಿಮಗೆ ಶಿಕ್ಷಣದಲ್ಲಿ ಹೆಚ್ಚು ಅವಕಾಶವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ. ಯಾಕಂದರೆ ನೀವು ಶಿಕ್ಷಣದಲ್ಲಿ ಹಿಂದೆ ಬಿದ್ದಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಶಿಕ್ಷಣ ಸಿಕ್ಕಬೇಕು. ಅದಕ್ಕೆ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು
ಮಾಡ್ತಾ ಇದ್ದೀವಿ. ನಿಮಗಷ್ಟೇ ಅಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಎಲ್ಲ ಜನರಿಗೂ ಕೂಡ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದನ್ನು ಮಾಡ್ತೇವೆ. ಅದಕ್ಕೆ ಸಂವಿಧಾನದಲ್ಲಿ ನನ್ನ ಧರ್ಮವನ್ನು ಪ್ರೀತಿಸು, ಆದರೆ ಇನ್ನೊಂದು ಧರ್ಮದ ಬಗ್ಗೆ ಸಹಿಷ್ಣುತೆ ಇರಬೇಕು ಅಂತ ಹೇಳ್ತಾರೆ. ಅದು ಸಂವಿಧಾನದಲ್ಲಿ ಹೇಳ್ತಕ್ಕಂಥದ್ದು. ನನ್ನ ಧರ್ಮನ ಪ್ರೀತಿಸು. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ಇಸ್ಲಾಂ ಧರ್ಮವನ್ನು ದ್ವೇಷಿಸಬಾರದು. ಸಹಿಷ್ಣುತೆ ಇರಬೇಕು. ಆ ಸಹಿಷ್ಣುತೆ ಎಲ್ಲರೂ ಬೆಳೆಸ್ಕೊಂಡ್ರೆ ಭಾಳ ಒಳ್ಳೆಯದು ಅಂತಕ್ಕಂಥ ಮಾತುಗಳನ್ನು. ಯಾಕಂತಂದರೆ ಭಾರತ ದೇಶ ಇದೆಯಲ್ಲ, ಅನೇಕ ಜಾತಿಗಳು, ಅನೇಕ ಧರ್ಮಗಳು ಇರ್ತಕ್ಕಂಥ ದೇಶ. ಈ ದೇಶದಲ್ಲಿ ನಾವು ಬಾಳುವಾಗ ಪರಸ್ಪರ ಸೌಹಾರ್ದತೆಯಿಂದ ಬಡಿಸಬೇಕು. ಅದಕ್ಕೋಸ್ಕರನೇ ನಮ್ಮ ಸಂವಿಧಾನದಲ್ಲಿ ಮೂಲ ತತ್ವಗಳೇನಪ್ಪ ಅಂತಂದರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇದನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೊಂಡಾಗ ಮಾತ್ರ ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವೆಲ್ಲರೂ ಒಳ್ಳೆಯದಾಗಲಿ, ನಿಮ್ಮ ಪ್ರಯಾಣ ಸುಖಕರವಾಗಿರಲಿ, ಪ್ರಾರ್ಥನೆ ಮಾಡಿ. ನಿಮಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ರಾಜ್ಯಕ್ಕೆ ಒಳ್ಳೆಯದಾಗಲಿ, ಸರ್ಕಾರಕ್ಕೆ ಒಳ್ಳೆಯದಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನೀವು ಮಾಡಿ. ಜೊತೆಗೆ ಮಳೆ ಬೆಳೆ, ರಾಜ್ಯದ ಮಳೆ ಬೆಳೆ ಚೆನ್ನಾಗಾಗಲಿ ಅಂತಲೂ ಕೂಡ ಪ್ರಾರ್ಥನೆ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.